ಚೀಫ್ ಮಿನಿಸ್ಟರ್ ಹತ್ರ ಕೆಲವು ಡೇಟ್ಗಳೆಲ್ಲ ಮಾತಾಡೋದಿದೆ. ಅದಾದ ಮೇಲೆ ನಾನು ನಾಳೆ ನಿಮಗೆಲ್ಲ ತಿಳಿಸ್ತೀನಿ. ಡೆಲ್ಲಿಯವರು ನಮಗೊಂದು ಪ್ರೋಗ್ರಾಮ್ ಕೊಟ್ಟಿದ್ದಾರೆ, ಅದನ್ನ ನಾಳೆ ಎಲ್ಲ ಕಂಪ್ಲೀಟ್ ಆಗಿ ನಿಮಗೆಲ್ಲ ತಿಳಿಸ್ತೀನಿ. ಸರ್, ಬಳ್ಳಾರಿ ವಿಚಾರವನ್ನ ಸಿಐಡಿಗೆ ಮತ್ತೆ SIT ಕೊಡಬೇಕು ಅಂತ ಚರ್ಚೆ ನಡೀತಿದೆಯಾ ಸರ್? ಯಾವ ಚರ್ಚೆನೂ ನನಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತಾರೆ. ರೇವಣ್ಣ ಬಂದು ನನ್ನ ಹತ್ರ ವರದಿ ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಕೊಟ್ಟಿಲ್ಲ, ಅನ್ಅಫಿಷಿಯಲ್ ಆಗಿ ಏನೇನು ವಿಚಾರ ಅಂತ ತಿಳಿಸಿದ್ದಾರೆ. ಒಳ್ಳೆ ಮಾಹಿತಿ ಎಲ್ಲ ಪಡ್ಕೊಂಡು ಬಂದಿದ್ದಾರೆ, ಬಂದು ನನಗೆ ತಿಳಿಸಿದ್ದಾರೆ. ನನಗೇನು ಗೊತ್ತಿಲ್ಲ. ಯಾರೇ ಆಗಿರಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು, ನಂಬರ್ 1. ಎರಡನೇದು, ನಮ್ದೇನು ಅಂತ ಅಂದರೆ, ನಾವು ಎಲ್ಲ ಕಡೆನೂ ವಿಗ್ರಹಗಳನ್ನ ಇಡ್ತಾರೆ, ಅವ್ರ ಭಕ್ತಿ ಭಾವನೆಯಿಂದ ತೋರಿಸ್ತಾರೆ. ಹಸುಗೆ ಯಾಕೆ ಬಿಡಬೇಕು? ಎಷ್ಟೋ ಕಡೆ ಆಯಿತು, ಏನು ಬರೀ ವಾಲ್ಮೀಕಿ ಬರೀ ಒಂದು ಸಮುದಾಯಕ್ಕೆ ಸೇರಿದ್ದ? ವಾಲ್ಮೀಕಿ ಮಹರ್ಷಿ ಅಂದರೆ ಎಲ್ಲರ ಆಸ್ತಿ. ಇವತ್ತು ನಾವು ರಾಮಾಯಣನ ವಾಲ್ಮೀಕಿ ಅವರು ಬರೆದ್ರು, ಸೊ ನಾವೆಲ್ಲ ರಾಮಾಯಣ ಓದಿದಿಲ್ವೇ? ಚೀಫ್ ಮಿನಿಸ್ಟರ್ ಹತ್ರ ಕೆಲವು ಡೇಟ್ಗಳೆಲ್ಲ ಮಾತಾಡೋದಿದೆ. ಅದಾದ ಮೇಲೆ ನಾನು ನಾಳೆ ನಿಮಗೆಲ್ಲ ತಿಳಿಸ್ತೀನಿ. ಡೆಲ್ಲಿಯವರು ನಮಗೊಂದು ಪ್ರೋಗ್ರಾಮ್ ಕೊಟ್ಟಿದ್ದಾರೆ, ಅದನ್ನ ನಾಳೆ ಎಲ್ಲ ಕಂಪ್ಲೀಟ್ ಆಗಿ ನಿಮಗೆಲ್ಲ ತಿಳಿಸ್ತೀನಿ. ಸರ್, ಬಳ್ಳಾರಿ ವಿಚಾರವನ್ನ ಸಿಐಡಿಗೆ ಮತ್ತೆ SIT ಕೊಡಬೇಕು ಅಂತ ಚರ್ಚೆ ನಡೀತಿದೆಯಾ ಸರ್? ಯಾವ ಚರ್ಚೆನೂ ನನಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತಾರೆ. ರೇವಣ್ಣ ಬಂದು ನನ್ನ ಹತ್ರ ವರದಿ ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಕೊಟ್ಟಿಲ್ಲ, ಅನ್ಅಫಿಷಿಯಲ್ ಆಗಿ ಏನೇನು ವಿಚಾರ ಅಂತ ತಿಳಿಸಿದ್ದಾರೆ. ಒಳ್ಳೆ ಮಾಹಿತಿ ಎಲ್ಲ ಪಡ್ಕೊಂಡು ಬಂದಿದ್ದಾರೆ, ಬಂದು ನನಗೆ ತಿಳಿಸಿದ್ದಾರೆ. ನನಗೇನು ಗೊತ್ತಿಲ್ಲ. ಯಾರೇ ಆಗಿರಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು, ನಂಬರ್ 1. ಎರಡನೇದು, ನಮ್ದೇನು ಅಂತ ಅಂದರೆ, ನಾವು ಎಲ್ಲ ಕಡೆನೂ ವಿಗ್ರಹಗಳನ್ನ ಇಡ್ತಾರೆ, ಅವ್ರ ಭಕ್ತಿ ಭಾವನೆಯಿಂದ ತೋರಿಸ್ತಾರೆ. ಹಸುಗೆ ಯಾಕೆ ಬಿಡಬೇಕು? ಎಷ್ಟೋ ಕಡೆ ಆಯಿತು, ಏನು ಬರೀ ವಾಲ್ಮೀಕಿ ಬರೀ ಒಂದು ಸಮುದಾಯಕ್ಕೆ ಸೇರಿದ್ದ? ವಾಲ್ಮೀಕಿ ಮಹರ್ಷಿ ಅಂದರೆ ಎಲ್ಲರ ಆಸ್ತಿ. ಇವತ್ತು ನಾವು ರಾಮಾಯಣನ ವಾಲ್ಮೀಕಿ ಅವರು ಬರೆದ್ರು, ಸೊ ನಾವೆಲ್ಲ ರಾಮಾಯಣ ಓದಿದಿಲ್ವೇ?